ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗು. ಇದು ಶುಕ್ರವಾರದ ಮಿನಿ ವ್ಲಾಗು. ರೇಣುಕಾ ಎಲ್ಲಮ್ಮಗೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಹಾಗಿದ್ರೆ ಮಡ್ಲಕ್ಕಿಗೆ ಏನೇನೆಲ್ಲ ಕೊಡಬೇಕು ಅನ್ನೋದನ್ನು ಇವತ್ತು ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸೀರೆ ತೊಗೊಂಡಿದ್ದೀನಿ. ನೀವೇನಾದರೂ ಹರಿಸ್ಕೊಂಡಿದ್ರೆ ಮಾತ್ರ ಸೀರೆ ತೊಗೊಳ್ಳಿಲ್ಲ ಅಂದರೆ ಬ್ಲೌಸ್ ಪೀಸ್ ನಡೆಯುತ್ತೆ. ಹಾಗೆ ಒಂದು ಕವರಲ್ಲಿ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ದೇವಸ್ಥಾನ ಹತ್ತಿರ ಇದ್ದರೆ ನೀವು ತಟ್ಟೆಯಲ್ಲೇ ಒಯ್ಬೋದು. ಬಟ್ ದೇವಸ್ಥಾನ ಸ್ವಲ್ಪ ದೂರ ಇರೋದ್ರಿಂದ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡಿದ್ದೀನಿ. 3 ಬಕ್ಸೆ ಅಥವಾ 5 ಬಕ್ಸೆಯಷ್ಟು ಅಕ್ಕಿನ ಹಾಕ್ಕೋಬೇಕು ಒಂದು ಬ್ಲೌಸ್ ಪೀಸು. ಹಾಗೆ ಎಲೆ ಅಡಿಕೆ, ಅಕ್ಕಿ ಕಾಳು, ಸೊ ಅಕ್ಷತೆ ಅಂತಾನೆ ಏನಿಲ್ಲ, ಮನೇಲಿ ಯೂಸ್ ಮಾಡುವಂತ ಅಕ್ಕಿನೂ ಕೂಡ ಇಡ್ಬೋದು. ನಿಮ್ಮ ಶಕ್ತಿಗನುಸಾರವಾಗಿ ದುಡ್ಡನ್ನ ಇಡ್ಬೋದು. ಬಟ್ ಹಾಗೆ ಅಂತೂ ಮಡ್ಲಕ್ಕಿ ಕೊಡ್ಬೇಡಿ, 1 ರೂಪಾಯಿನಾದ್ರೂ ಇಟ್ಕೋಬೇಕಾಗತ್ತೆ. ಹವನೂಲು, ಅದರ ಜೊತೆ ಕಂಕಣ ಕೂಡ ಇಟ್ಟಿದ್ದೀನಿ. ಹಾಗೆ 1-2 ಹೂವು, ಯಾವುದಾದ್ರೂ ಹೂವನ್ನು ಬೇಕಿದ್ರೆ ನೀವು ಇಟ್ಕೋಬಹುದು. ಹಾಗೆ 9 ಅಥವಾ 5 ಹಸಿರು ಬಳೆಗಳನ್ನು ಇಡಿ, ಅಥವಾ ಕೆಂಪು ಬಳೆಗಳನ್ನು ಸಹ ನೀವು ಇಡ್ಬೋದು. ಹಾಗೆ 1 ಒಣ ಕೊಬ್ಬರಿ ಬಟ್ಲು, 1 ನಿಂಬೆ ಹಣ್ಣು, ಹಾಗೆ ಅರಿಶಿನ ಮತ್ತೆ ಕುಂಕುಮನೂ ಕೂಡ ಇಟ್ಕೋಬೇಕಾಗತ್ತೆ. ಈ ರೀತಿ ಒಂದೊಂದು ಚಿಕ್ಕ ಹಾಳೆಯಲ್ಲಿ ಕಟ್ಟಿಟ್ಕೊಂಡ್ರು ಕೂಡ ಪರವಾಗಿಲ್ಲ. 2 ಉತ್ತುತ್ತಿ ಇಲ್ಲ ಅಂತಂದ್ರೆ 2 ಬಾಳೆಹಣ್ಣನ್ನ ಇಡಿ. ಉತ್ತುತ್ತಿ ಬಾಳೆಹಣ್ಣು ಇಡುವಾಗ 2ಅನ್ನೇ ಇಡಬೇಕು. ಸೊ ಒಂಟಿಯಾಗಿ ಇಡೋದಿಕ್ಕೆ ಹೋಗ್ಬೇಡಿ. ಹಾಗೆ ಅರಿಶಿನ ಕೊಂಬು, ಅದು ಸಹ ಮಕ್ಕಳ ಕೊಂಬು ಅಂತ ಹೇಳಿ ಈ ತರ ಸಿಗುತ್ತೆ, ಸೈಡಲ್ಲಿ ಬೇರ್ ಬಂದಿರುತ್ತೆ, ಅದನ್ನೇ ಇಡಬೇಕು. ಹಾಗೆ ಇದ್ರ ಜೊತೆ ಒಂದು ಬೆಲ್ಲದ ಅಚ್ಚನ್ನು ಸಹ ಇಟ್ಟಿದ್ದೆ. ಆ ಒಂದು ಕ್ಲಿಪ್ ಮಿಸ್ ಆಗಿದೆ, ಸಾರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.